ನಮಸ್ಕಾರ ವೀಕ್ಷಕರೇ, ಸುದ್ದಿ.comನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಮಾಯಣ ಅನ್ನೋ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ರಾಮ, ಸೀತೆ, ಹನುಮಂತ ಮತ್ತು ರಾವಣ. ಒಂದು ಕಡೆ ಧರ್ಮ, ಇನ್ನೊಂದು ಕಡೆ ಅಧರ್ಮ. ಇಂತಹ ಮಹಾಕಾವ್ಯವನ್ನು ಇಷ್ಟು ದೊಡ್ಡ ಸ್ಕೇಲ್ನಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿನೇ ಇರುತ್ತೆ. ರಿಲೀಸ್ ಆಗಿರುವ ರಾಮಾಯಣದ ಟ್ರೇಲರ್ ನೋಡಿದ ಮೇಲೆ ನನಗೆ ಏನನ್ನಿಸ್ತು, ಯಾವುದು ಇಷ್ಟ ಆಯಿತು, ಯಾವುದು ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು ಅನ್ನೋದನ್ನು ಶಾರ್ಟ್ ಆಗಿ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಟ್ರೇಲರ್ನ ಬಿಗ್ಗೆಸ್ಟ್ ಹೈಲೈಟ್ ಅದು ಯಶ್ ಅವರ ರಾವಣನ ಪಾತ್ರ. ಯಶ್ ಅವರ ಲುಕ್, ವಾಯ್ಸ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲವೂ ಸೇರಿ ರಾವಣನ ಪಾತ್ರಕ್ಕೆ ಒಳ್ಳೆಯ ಇಂಪ್ಯಾಕ್ಟ್ ಕೊಟ್ಟಿದೆ. ರಾವಣ ಅಂದರೆ ಬರೀ ವಿಲನ್ ಅಲ್ಲ, ಅವನು ರಾಜ, ಜ್ಞಾನಿ, ಶಿವಭಕ್ತ ಮತ್ತು ಅಪಾರ ಶಕ್ತಿಯ ವ್ಯಕ್ತಿ. ಆ ಗಾಂಭೀರ್ಯ ಮತ್ತು ಅಹಂಕಾರವನ್ನು ಯಶ್ ಅವರ ಪ್ರೆಸೆಂಟೇಷನಲ್ಲಿ ನಾವು ಕಾಣಬಹುದು. ಕೆಲವು ಶಾರ್ಟ್ಸ್ನಲ್ಲಿ ಅವರು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ನಮ್ಮ ಗಮನ ಅವರ ಕಡೆಯೇ ಹೋಗುತ್ತದೆ. ರಾವಣ ಎಷ್ಟು ಪವರ್ಫುಲ್ ಆಗಿ ಕಾಣಿಸ್ತಾನೋ, ರಾಮನ ಪಾತ್ರವು ಕೂಡ ಅದೇ ಮಟ್ಟಿಗೆ ಪವರ್ಫುಲ್ ಆಗಿ ಎಸ್ಟಾಬ್ಲಿಷ್ ಆಗಬೇಕು. ಬಟ್ ಈ ಟ್ರೇಲರ್ನಲ್ಲಿ ಕೆಲವು ಕಡೆ ಯಶ್ ಅವರ ಪ್ರೆಸೆನ್ಸ್ ಮುಂದೆ ರಾಮನ ಕ್ಯಾರೆಕ್ಟರ್ ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದೆ. ರಣಬೀರ್ ಒಬ್ಬ ದೊಡ್ಡ ಆಕ್ಟರ್, ಗ್ರೇಟ್ ಆಕ್ಟರ್ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಬಿಡಿ. ಆದರೆ ರಾಮ ಅನ್ನೋ ಕ್ಯಾರೆಕ್ಟರ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಡಿವೈನ್ ಮತ್ತೆ ಒಂದು ಕಾಮ್ ಇಮೇಜ್ ಇರುತ್ತೆ. ರಾಮ ಅಂದ್ರೆ ಈ ತರ ಇರ್ತಾರೆ ಅಂತ. ಟ್ರೇಲರ್ ಅಲ್ಲಿ ಕೆಲವು ಸೀನ್ಸ್ ಚೆನ್ನಾಗಿ ವರ್ಕ್ ಆಗಿದೆ, ಹೌದು. ವಿಶೇಷವಾಗಿ ಅವರ ಆರ್ಚರಿ ಮತ್ತು ವನವಾಸದ ಮೂಮೆಂಟ್ಸ್ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಆದರೆ ನನಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಇವರೇ ರಾಮ ಅನ್ನೋ ಫೀಲಿಂಗ್ ಬರ್ತಾ ಇಲ್ಲ. ಇದು ಟ್ರೇಲರ್ ಬೇಸ್ಡ್ ಒಪಿನಿಯನ್ ಅಷ್ಟೇ. ಇದು ಯಾವುದೇ ರೀತಿಯಾಗಿ ಯಾರ ಮೇಲೂ ನನಗೆ ದ್ವೇಷ ಇಲ್ಲ. ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಕೂಡ ತಪ್ಪಾಗ್ಲಿ ಅನ್ನೋದು ನನ್ನ ವಿಶ್ ಕೂಡ. ಇನ್ನು ಸೀತೆಯಾಗಿ ಸಾಯಿ ಪಲ್ಲವಿ ಅವರು ಸೀತೆ ಮಾತೆಯ ಪಾತ್ರಕ್ಕೆ ಬೇಕಾದ ಸಿಂಪ್ಲಿಸಿಟಿ ಕೊಡೋ ಪ್ರಯತ್ನ ಅವರು ಮಾಡಿದ್ದಾರೆ. ಆದರೆ ಸೀತೆಯ ತಲೆ ಕೂದಲು ನನಗೊಂಥರ ಫೇಕ್ ತರ ಅನ್ಸುತ್ತೆ. ಅಫ್ಕೋರ್ಸ್ ವಿಗ್ನ ಯೂಸ್ ಮಾಡಿರ್ತಾರೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವಿಗ್ ಯೂಸ್ ಮಾಡೋದು ನಮಗೆ ಗೊತ್ತಾಗಬಾರ್ದು, ಆ ರೀತಿ ಕೊಡಬೇಕು. ಯಾಕಂದ್ರೆ 4,000 ಕೋಟಿ ಬಡ್ಜೆಟ್ ಅಂತ ಅವ್ರು ಹೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಒಂದು ಬಂದ್ಬಿಡುತ್ತೆ, ಓಹೋ ಪರ್ಫೆಕ್ಟ್ ಆಗಿರುತ್ತೆ, ಯಾವುದೇ ರೀತಿ ಮಿಸ್ಟೇಕ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈ ಥರ ಸಿಲ್ಲಿ ಮಿಸ್ಟೇಕ್ಸ್ ಆದಾಗ ಸ್ವಲ್ಪ ನಮಗೂ ಏನು ಸಮಥಿಂಗ್ ಮಿಸ್ ಇದೆಯಲ್ಲ ಅಂತ ಅನಿಸುತ್ತೆ. ಇನ್ನು ರಾಮ ಸೀತೆಯ ರಿಲೇಶನ್ಶಿಪ್ ಸಂಬಂಧಪಟ್ಟ ಹಾಗೆ ಸಿನಿಮಾದಲ್ಲಿ ಹೇಗೆ ಆ ಒಂದು ಸಂಬಂಧನ ಬಿಲ್ಡ್ ಮಾಡಿರ್ತಾರೆ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ರಾಮಾಯಣ ಕೇವಲ ಯುದ್ಧದ ಕಥೆ ಅಲ್ಲ, ಅದರಲ್ಲಿ ಎಮೋಷನ್ಸ್ ಇದೆ, ಬಾಂಧವ್ಯ ಇದೆ, ಗಂಡ ಹೆಂಡತಿ ಸಂಬಂಧ ಇದೆ. ಅಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ ಅದು. ಇನ್ನು VFX ಮತ್ತು ವಿಜುವಲ್ ಸಂಬಂಧಪಟ್ಟಂಗೆ ಬಂದರೆ ಲಂಕೆ, ಪುಷ್ಪಕ ವಿಮಾನ, ಜಟಾಯು, ಯುದ್ಧದ ದೃಶ್ಯಗಳು ಮತ್ತು ದೊಡ್ಡ ಕ್ರಿಯೇಚರ್ಸ್ ಅಂದರೆ ರಾಕ್ಷಸರು ಏನು ಕ್ರಿಯೇಟ್ ಮಾಡಿದ್ದಾರೆ ಎಲ್ಲವೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣ್ತವೆ. ವಿಶೇಷವಾಗಿ ಪುಷ್ಪಕ ವಿಮಾನದ ವಿಜುವಲ್ಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಪರ್ಸನಲಿ. ಆ ಕ್ಯಾಮ್ರಾ ಆ್ಯಂಗಲ್ಗಳಂತೂ ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಆದರೆ ಎಲ್ಲವೂ ಪರ್ಫೆಕ್ಟ್ ಅಂತ ಹೇಳೋಕ್ಕೂ ಆಗಲ್ಲ. ಈಗ ಆನೆಸ್ಟ್ ಆಗಿ ನಾನು ಒಪಿನಿಯನ್ ಕೊಡಬೇಕು, ಸುಮ್ಮನೆ ಎಲ್ಲದನ್ನು ಓ ಜೈ ಜೈ ಅಂತ ಹೇಳೋಕ್ಕಾಗಲ್ಲ. ಕೆಲವು VFX ಶಾಟ್ಗಳಲ್ಲಿ ತುಂಬಾನೇ ಆರ್ಟಿಫಿಷಿಯಲ್ ಅನ್ನೋ ಫೀಲಿಂಗ್ ಬರುತ್ತೆ. ಈಗ ನೀವು ನೋಡ್ತಾ ಇರೋ ಥರ ಈ ಕಾಡಿನ ಸೀನ್ ಆಗಲಿ, ಕಾಡು ತುಂಬಾನೇ ಒಂಥ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ. ನಾವೆಲ್ಲ ಕಾಂತಾರ ಸಿನಿಮಾದಲ್ಲಿ ನೋಡಿದ್ದೀವಿ. ಕಾಂತಾರ ಸಿನಿಮಾದಲ್ಲಿ ಕೆಲವೊಂದು ಜಾಗಗಳಲ್ಲಂತೂ ರಿಯಲ್ ಆಗಿ ಫಾರೆಸ್ಟ್ನ ಇವರೇ ಕ್ರಿಯೇಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅಂಡ್ ಇನ್ನೊಂದು ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ, ಯಶ್ ಅವರು ಅರಮನೆ ಮೇಲಿಂದ ನಿಂತ್ಕೊಂಡು ನೋಡ್ಬೇಕಾದ್ರೆ, ಅವರು ಗರ್ಜನೆ ಮಾಡ್ತಾ ಇರ್ಬೇಕಾದ್ರೆ ಕೆಳಗಡೆ ಜನಗಳನ್ನ ತುಂಬಾನೇ ಫೇಕ್ ಆಗಿ ತೋರಿಸಿದ್ದಾರೆ. ಯಾಕೆ ಇವರು 4,000 ಕೋಟಿ ಬಡ್ಜೆಟ್ ಅಂತ ಹೇಳಿದ್ಮೇಲೆ ಆ ಬಡ್ಜೆಟ್ಗೆ ತಕ್ಕನಂಗೆ ಕಾಣಿಸ್ಬೇಕು ವರ್ಕಲ್ಲಿ. ಈಗ ಎಲ್ಲ ಚೆನ್ನಾಗಿ ಮಾಡಿ ಒಂದು ಚಿಕ್ಕ ಕಪ್ಪು ಚುಕ್ಕೆ ಇಟ್ರೆ ತುಂಬಾನೇ ಕೆಟ್ಟದಾಗ ಕಾಣುತ್ತೆ ನಮಗೆ ಸಿನಿಮಾ ನೋಡುವಾಗ. ಸೊ ನನ್ನ ಪ್ರಕಾರ ಇದು ಮೈನಸ್ ಪಾಯಿಂಟ್ ನನ್ನ ಪ್ರಕಾರ. ಯಾಕಂದ್ರೆ ಈಗ ಯಶ್ ಅವರು ಅಲ್ಲಿಂದ ಮೇಲ್ಗಡೆಯಿಂದ ಅವ್ರು ಕೂಗ್ತಾ ಇದ್ದಾರೆ ಅಂದಾಗ ಕೆಳಗಡೆ ಜನಗಳು ರಿಯಲಿಸ್ಟಿಕ್ ಆಗಿ ಕಾಣಬೇಕು, ಇಲ್ಲಾಂದ್ರೆ ಫೀಲ್ ಬರಲ್ಲ. ಹೌದು, ಈಗ ರಾಮಾಯಣ ಸಿನಿಮಾ ದುಡ್ಡು ಸ್ಕೇಲ್ ಇರೋದ್ರಿಂದ ಅಷ್ಟೊಂದು ಜನಗಳನ್ನ ಸೇರಿಸೋದಕ್ಕೆ ಕಷ್ಟ ಆಗಬಹುದು. ಬಟ್ ಅಟ್ಲೀಸ್ಟ್ ಸ್ವಲ್ಪ ಜನಗಳನ್ನ ಸೇರಿಸಿ ಅವ್ರನ್ನ ಡೂಪ್ಲಿಕೇಸಿ ಮಾಡಿ ಜನಗಳು ಕೂಗ್ತಿದ್ದಾರೆ ಅಂತ ತೋರಿಸ್ಬೋದಾಗಿತ್ತು. ಬಟ್ ಆ ಸೀನಲ್ಲಿ ನನಗೆ ಅದು ಫೀಲ್ ಆಗ್ತಾ ಇಲ್ಲ, ತುಂಬಾನೇ ಆರ್ಟಿಫಿಷಿಯಲ್ ಅನ್ನಿಸ್ತಾ ಇದೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಆ್ಯನ್ ಜಿಮ್ಮರ್ ಮತ್ತು AR ರೆಹಮಾನ್ ಅವರಂತೂ ತಿಂದು ಬಿಸಾಕ್ಬಿಟ್ಟಿದ್ದಾರೆ. ಆ 2 ನಿಮಿಷ 3 ನಿಮಿಷ ಆದ್ಮೇಲೆ ಬರುತ್ತಲ್ಲ BGM, ಅದಂತೂ ಅದ್ಭುತ ಅಂತೇಳಿ, ಅದ್ಭುತದಲ್ಲಿ ಅದ್ಭುತ ಮ್ಯೂಸಿಕ್. ಆದ್ರೆ ನನಗೆ ಕಾಡ್ತಿರೋ ಒಂದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಹನುಮಂತ ಎಲ್ಲಿ? ನಮ್ಮ ಹನುಮಾನ್ಜಿ ಎಲ್ಲಿ? ರಾಮಾಯಣದಲ್ಲಿ ಹನುಮಂತನ ಪಾತ್ರ ಎಷ್ಟು ದೊಡ್ಡದು, ಎಷ್ಟು ಮುಖ್ಯ ಅಂತ ನಮಗೆಲ್ಲ ಗೊತ್ತೇ ಗೊತ್ತು. ಆದ್ರೆ ಟ್ರೇಲರ್ ಅಲ್ಲಿ ಅವರ ಒಂದು ಪ್ರಾಪರ್ ಗ್ಲಿಮ್ಸ್ ಕೂಡ ಒಂದು ಚುಡ್ಕಿನೂ ಸಿಕ್ಕಿಲ್ಲ.
ಬಹುಶಃ ಮೇಕರ್ಸ್ಗಳು ಪರ್ಪಸ್ಫುಲಿ ಹನುಮಂತನ ತೋರಿಸ್ದೇ ಇರಬಹುದು, ಸರ್ಪ್ರೈಸಿಂಗ್ ಆಗಿ ಸಿನಿಮಾದಲ್ಲೇ ತೋರಿಸ್ಬೋದು, ಅಥವಾ ಇನ್ನೂ ಸೆಕೆಂಡ್ ಟ್ರೇಲರ್ ಬಿಡ್ಬೋದು, ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಈ ಟ್ರೇಲರ್ 100% ಪರ್ಫೆಕ್ಟ್ ಅಲ್ಲ, ಆದರೆ ಪೊಟೆನ್ಷಿಯಾಲಿಟಿ, ಆ ಸಿನಿಮಾ ಸ್ಕೇಲ್, ಮಾಡಿರೋ ಮೇಕಿಂಗ್ ತುಂಬಾ ಅದ್ಭುತವಾಗಿದೆ. ಭಾರತೀಯ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಿನಿಮಾ ಆಗಿದ್ದು ಹೊರಹೊಮ್ಮಲಿದೆ ಅಂತ ನನಗೊಂದು ಅನಿಸ್ತಾ ಇದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ಸ್ಟೋರಿ ಟೆಲ್ಲಿಂಗ್. ಸೊ ಟ್ರೇಲರ್ ನೋಡಿದ್ಮೇಲೆ ನಿಮಗೆ ಟ್ರೇಲರ್ ಹೇಗೆ ಅನಿಸ್ತು? ಯಶ್ ಅವರ ಪಾತ್ರ, ರಣಬೀರ್ ಅವರ ಪಾತ್ರ, VFX, ಮ್ಯೂಸಿಕ್, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.